ಬನ್ನಿಲಿ ಆಯ್ತು. ನಿಮ್ಮ ಹೆಸರೇನು ಹೇಳಿ? ಒಂದ್ ನಿಮಿಷ ಇರಿ. ಒಂದ್ ನಿಮಿಷ ಇರಿ, ಒಂಚೂರು ಮೇಕಪ್ ಮಾಡ್ಕೊಂಡ್ ಬರ್ತಾರೆ. ಓಲೆ ಹಾಕತ್ತವ್ರೆ, ಒಂದ್ ನಿಮಿಷ ಇರಿ. ನೆಕ್ಸ್ಟ್ ಸ್ವಲ್ಪ ಕುಂಕುಮನ ಕೊಡಿ ಹಾಕೊಂಬಿಡ್ಲಿ, ನಾಮನು ಕೊಡಿ ಹಾಕೊಂಬಿಡ್ಲಿ. ಎಲ್ಲ ನಿಮ್ಗೆಲ್ಲ ಬಂದು ನಾಮ ಹಾಕ್ಸಿ ಹೋಗ್ತವ್ರೆ, ನೀವು ನಾಮ ಇರ್ಲಿ ಇರ್ಲಿ ಇರ್ಲಿ. ಏನ್ ನಿಮ್ಮ ಹೆಸರು? ನನ್ನ ಹೆಸರು ಲಾವಣ್ಯ. ಲಾವಣ್ಯ ಅವ್ರೆ, ಒಂಚೂರು ಕೆಳಗೆ ಇಳಿತೀರಾ? ಕಷ್ಟ ಆಗುತ್ತೆ. ಹೇಳಿ, ಈಗ ಏನ್ ಓದ್ತಾ ಇರೋದು ನೀವು? ನಾನು ಫೈನಲ್ ಇಯರ್ ಮಾಡ್ತಾ ಇದ್ದೀನಿ. ಫೈನಲ್ ಇಯರ್ ಏನು? BCA. BCA, ವೆರಿ ನೈಸ್, ಸೂಪರ್. ಆಯ್ತು, BCA ಮಾಡ್ತಾ ಇದ್ದೀರಾ, ಬರೀ ಓದ್ಕೊಂಡ್ ಬಂದ್ಬಿಟ್ರೆ ಆಯ್ತಾ? ಜಾಬ್ ಮಾಡ್ತಾ ಇದ್ದೀನಲ್ಲ, ಏನ್ ಜಾಬ್? NGO ಫೀಲ್ಡ್ ಅಲ್ಲಿ ಇದ್ದೀನಿ. ಹೌದಾ, ಪರವಾಗಿಲ್ಲ, ಸೂಪರ್. ಸರಿ, ನಿಮ್ಮ ಏರಿಯಾ ಪ್ರಾಬ್ಲಮ್ ಏನು? ನಿಮ್ಮ ಪ್ರಾಬ್ಲಮ್ ಏನು? ಏರಿಯಾದಲ್ಲಿ ತುಂಬಾ ಪ್ರಾಬ್ಲಮ್ ಇದೆ. ನಾ ಏನಂತ ಹೇಳೋದು? ತುಂಬಾ ಪ್ರಾಬ್ಲಮ್ ಇದೆ ನೋಡಿ, ನೀವು ಒಬ್ಬರೇ ಹೇಳಿದ್ದು ತುಂಬಾ ಪ್ರಾಬ್ಲಮ್ ಇದೆ. ಪ್ಲೀಸ್ ಈಗ ನಿಮ್ಮ ತುಂಬಾ ಪ್ರಾಬ್ಲಮ್ಗಳನ್ನ ಒಂದೊಂದಾಗಿ ಬಿಡಿಸಿ 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 ಹೇಳಿ. ನೀರ್ ಬರಲ್ಲ. ನೀರ್ ಬಂದ್ರೆ ಬಾತ್ರೂಮ್ ನೀರೆಲ್ಲ ಮಿಕ್ಸ್ ಆಗಿ ಬರುತ್ತೆ. ಗಲೀಜ್ ನೀರೆಲ್ಲ ಮಿಕ್ಸ್ ಆಗಿ ಬರುತ್ತೆ ನೀರು. ಮತ್ತೆ ನಮ್ಮ ಏರಿಯಾದಲ್ಲಿ ಮೇನ್ ಆಗಿ ಕ್ಯಾಮ್ರಾ ಬೇಕು. ಕ್ಯಾಮ್ರಾ ಬೇಕು, ಸೂಪರ್. ಅದಕ್ಕೆ ಹೇಳೋದು ಹೆಣ್ಮಕ್ಳ ಹತ್ರ ಹೋಗ್ಬೇಕು, ಆಗೆಲ್ಲ ಬರ್ತದೆ ಆಚೆಗೆ. ಕ್ಯಾಮ್ರಾ ಯಾಕೆ ಬೇಕು? ಅಂದ್ರೆ ನೈಟ್ ಅಲ್ಲಿ ತುಂಬಾ ಏನ್ ನಡೆಯುತ್ತೆ ಅಂತ ಗೊತ್ತಿಲ್ಲಲ್ಲ. ಇವಾಗ ರಾಬ್ರಿ ಮಾಡಿದ್ರು ಸಮಥಿಂಗ್ ಎವಿಡೆನ್ಸ್ಗಾದ್ರೂ ಅದು ಬೇಕಲ್ಲ. ಎಸ್, ಸೂಪರ್, ಒಳ್ಳೆ ಪಾಯಿಂಟ್. ನೆಕ್ಸ್ಟ್ ಮತ್ತೆ ನಮ್ಮ ಏರಿಯಾ ಎಂಟ್ರೆನ್ಸ್ ಅಲ್ಲಿ ಕಸ ಹಂಗೆ ಹಾಕ್ತಾರೆ. ಸೊ ನಮ್ಗೆ ಅಲ್ಲಿ ಒಂದು ವ್ಯವಸ್ಥೆ ಮಾಡ್ಕೊಡ್ಬೇಕು. ನೀವು ಕೇಳಿದ್ವಾ ಇಲ್ಲಿ ಹೋಗಿ? ನಾವು ಹೋದ್ಸರಿ ಮಾಡ್ಸಿದೆ, ನಾನೇ ಕೌನ್ಸಿಲರ್ ಹತ್ರ ಎಲ್ಲ ಹೋಗಿ ಮಾಡಿಸಿದೆ. ಆಮೇಲೆ ಹೊಡೆದೋಯ್ತು. ಆಮೇಲೆ ತಿರ್ಗಾ ಹಂಗೆ ಬಿಟ್ಬಿಟ್ರು. ಮೇಂಟೈನ್ ಮಾಡಕ್ ಆಗಲ್ಲ ಇಲ್ಲಿ. ಮತ್ತೆ ಅಲ್ಲಲ್ಲಿ ವಾಲ್ ಇದೆ, ನೀರ್ ತಿರ್ಗ್ಸಕ್ಕೆ ವಾಲ್ ಇದೆ. ಅದರಿಂದ ಜಗಳ ಆಗುತ್ತೆ ಏರಿಯಾದಲ್ಲಿ ತುಂಬಾ. ವಾಲಿಂದಾನೆ ನಿನಗ್ ಬರಲ್ಲ ನೀರು, ನನಗ್ ಬರಲ್ಲ ನೀರು ಅಂತ ಫೈಟ್ ಮಾಡ್ತಾರೆ. ನನಗ್ ತಿರ್ಗ್ಸು, ನಿನಗ್ ತಿರ್ಗ್ಸು. ಅದನ್ನ ಒಂದು ಇದಾಗ ಮಾಡ್ಬಿಟ್ಬಿಟ್ರೆ ಎಲ್ಲಾರ್ಗು ನೀರ್ ಬರುತ್ತಲ್ಲ. ಅದು ಒಂದ್ ಇದು ಕರೆಕ್ಟ್ ಆಗಿ ಆತರ ವಾಲ್ ಮಾಡ್ಬಿಟ್ರು, ಒಬ್ಬೊಬ್ರ ಕಡೆ ಒಂದೊಂದ್ ಕಡೆ ಹೋಗಕ್ಕೆ. ಅಂದ್ರೆ ಇಲ್ಲೊಂದು ವಾಲ್ ಇದೆ, ಆ ಎಂಡಲ್ಲಿ ಒಂದು ವಾಲ್ ಇದೆ, ಮೈನ್ ಅಲ್ಲಿ ಒಂದು ವಾಲ್ ಇದೆ. ಮತ್ತೆ ಇಲ್ಲಿ ಹೆಣ್ಮಕ್ಳಿಗೆ ರಕ್ಷಣೆ ಇದೆಯಾ? ಹೆಂಗಸರಿಗೆ ಹೆಣ್ಮಕ್ಳಿಗೆಲ್ಲ ಅದೆಲ್ಲ ಇದೆ. ಏನ್ ತೊಂದರೆ ಇಲ್ವಾ? ಯಾರೋ ಗಂಡೈಕ್ಳು ಯೂತ್ಸ್ ಏನಾರು ಎನಿ ಪ್ರಾಬ್ಲಮ್ಸ್? ನೋ ಇಶ್ಯೂಸಾ? ನೋ ಇಶ್ಯೂಸ್. CC ಕ್ಯಾಮ್ರಾ ಕೇಳಿದಾಗ ನನಗೆ ಅದು ಇದಾಯ್ತು. ಸರಿ, ಕೇಳ್ಕೊಳ್ಳಿ ಏನೇನ್ ಬೇಕು ಅಂತ, ಒಂದೇ ಮಾತು. ಕ್ಯಾಮ್ರಾ ಬೇಕು ಅಷ್ಟೇ, ಬೇರೆ ಏನಿಲ್ಲ. ಕ್ಯಾಮ್ರಾ ಬೇಕಂತ ಕೊಟ್ಬಿಟ್ರಿ ಲಕ್ಷ್ಮೀಪುತ್ರ ಅವ್ರೆ. ಕ್ಯಾಮ್ರಾ ಬೇಡ. ಹೌದಾ, CC ಕ್ಯಾಮ್ರಾ ಬೇಕು. ಸೀರಿಯಸ್ ಇಶ್ಯೂಸ್ ಇದು. ದಯವಿಟ್ಟು ನಾನು ಈಗ ಅದೇ ಹೇಳ್ತಿಲ್ವಾ, ಸೂರ್ಯನ ಬೆಳಕೆ ಬೀಳ್ತಿಲ್ಲ, ಇಲ್ಲಿ ಏನಾಗುತ್ತೆ ಅಂತ ಯಾರಿಗೂ ಕೂಡ ಗೊತ್ತಾಗಲ್ಲ. ತುಂಬಾ ಚೆನ್ನಾಗಿ ಅವರು ಹೇಳಿದ್ರು. ಇಲ್ಲಿ ಇದ್ದಿದ್ರಲ್ಲಿ ಇವ್ರು ಕರೆಕ್ಟಾಗಿ ಇಲ್ಲಿ ಪ್ರಾಬ್ಲಮ್ಸ್ ನೀಟಾಗಿ ಪ್ರತಿಯೊಂದು ಬೇರೆ ಬೇರೆ ಇನ್ನೇನಾರು ಇದೆಯಾ? ಇವಾಗ ಏನು ಮೈಂಡಿಗೆ ಬರ್ತಿಲ್ಲ. ಮೈಂಡಿಗೆ ಬರ್ತಾ ಇಲ್ಲ. ನಾಳೆ ಬರ್ತೀನಿ, ಎಲ್ಲ ಬರ್ದಿಟ್ಕೊಂಡು ರೆಡಿ ಮಾಡ್ಕೊಂಡಿರಿ, ಎಲ್ಲ ಓದ್ಕ ಹೇಳೋರು ಅಂತ. ಸರಿ, ಓಕೆ. ಮತ್ತೆ ಇದು ಚರಂಡಿ ವ್ಯವಸ್ಥೆ, ಸೊಳ್ಳೆ, ಹೆಗಣ ಇದೇನಾ? ಎಲ್ಲ ಇದೇನಾ? ಇವಾಗೆಲ್ಲ ರೆಡಿ ಮಾಡ್ತಿದ್ದಾರೆ. ಹೌದಾ? ಓಕೆ. ದಯವಿಟ್ಟು ಈ ಏರಿಯಾದೊಂದು ಹೆಸರು ಹೇಳ್ಬಿಡಮ್ಮ. ಗಿರಿಪುರಂ. ಗಿರಿಪುರಂ ಯಾವ ಇದು ಬರುತ್ತೆ? ಇದು 138 ಚಲವಾದಿಪಲ್ಯ ವಾರ್ಡ್. ಯಾವ ವಿಧಾನಸಭಾ ಕ್ಷೇತ್ರ ಅಂದ್ರೆ? ಚಾಮರಾಜಪೇಟೆ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರ. ಜಮೀರ್ ಅಹಮದ್ ಅವರೇ, ದಯವಿಟ್ಟು ಒಂದು ಕ್ಯಾಮ್ರಾಗೆ ಹಾಕ್ಸ್ಬಿಡ್ರಿ ದಯವಿಟ್ಟು. ಕೇಳಕ್ ಬರಕ್ ಅವಾಗೆಲ್ಲ ಹೇಳ್ತೀವಿ, ಸೇಮ್ ಬರ್ತಾರೆ, ಓಟ್ ಮಾತ್ರ ಕೇಳ್ತಾರೆ, ಆದ್ರೆ ಏನು ಮಾಡಲ್ಲ. ತಿನ್ನೋರ್ ತಿಂತಾನೆ ಇರ್ತಾರೆ. ಈಗ ದುಡ್ಡು ಪಡ್ಡು ಕೊಟ್ಬಿಟ್ಟು ಓಟ್ ಹಾಕ್ಸ್ಕೊಬಿಡ್ತಾರೆ. ಅದ್ರ ಬದಲು ಒಂದ್ ಕ್ಯಾಮ್ರಾ ಹಾಕ್ಸಿ ಅಂತ ಹೇಳ್ಬೋದಿತ್ತಪ್ಪ. ಕೇಳಿದೀನಿ, ನಾನೇ ಎಷ್ಟು ಸರಿ ಕೇಳಿದೀನಿ. ಎಜುಕೇಟೆಡ್ ಗೊತ್ತು, ಮಾಡಿಸ್ತೀನಿ ಹಾಕಿ ಆಮೇಲೆ ನೋಡವ ಅನ್ನೋದು ಅಲ್ವಾ? ಸರಿ, ಓಕೆ. ದಯವಿಟ್ಟು ಈ ಒಂದು ಏರಿಯಾಗೆ CC ಕ್ಯಾಮ್ರಾದ ವ್ಯವಸ್ಥೆ ಆಗಬೇಕು. ಹಲವಾರು ಸಮಸ್ಯೆಗಳನ್ನ ನೋಡಿದ್ರಿ. ಯಾಕಂದ್ರೆ ಇಲ್ಲಿ ಕಳ್ಳ ಕಾಕರ, ದರೋಡೆಕೋರರ ತೊಂದರೆ ಇದೆ. ಸೀರಿಯಸ್ ಇಶ್ಯೂಸ್ ಇದು. ದಯವಿಟ್ಟು ಸರ್ಕಾರ ಎಚ್ಚೆತ್ಕೊಳ್ಬೇಕು. ಥ್ಯಾಂಕ್ ಯು. ಓಕೆ, ಮಾನ್ಯ DK ಶಿವಕುಮಾರ್ ಅವರೇ, ಜಮೀರ್ ಅಹಮದ್ ಅವರೇ, ತೋರಿಸ್ರಿ ಬ್ರ್ಯಾಂಡ್ ಬೆಂಗಳೂರು ಯಾವುದು ಅಂತ. ಬೆಂಗಳೂರಿನ ಗಲ್ಲಿ ಗಲ್ಲಿಗೂ ಕೂಡ ರಿಪಬ್ಲಿಕ್ ಕನ್ನಡ ಸುತ್ತಾಡ್ತಾ ಇದೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಬ್ರ್ಯಾಂಡ್ ಬೆಂಗಳೂರು ಅನ್ಸುತ್ತಾ? ಯಾವುದೋ ಗಲ್ಲಿಯಲ್ಲಿ ಪಿಟ್ಟಿಗುಂಡಿ, ಯಾವಾಗ ಯಾರು ದಬಾಕನ್ ಬೀಳ್ತಾರೋ ಗೊತ್ತಿಲ್ಲ. ಈ ರೀತಿಯಾದಂಥ ಪರಿಸ್ಥಿತಿಯಲ್ಲಿ ಜನರು ಬದುಕ್ತಾ ಇದ್ದಾರೆ. ಕೇಳಿದ್ರೆ ಎಲ್ಲವೂ ಚೆನ್ನಾಗಿದೆ ಅಂತ ಸಮರ್ಥನೆ ಬೇರೆ ಮಾಡ್ಕೊಳ್ತಾರೆ. ಭಯ ಅಂತಾರೆ, ಮಾತಾಡೋಕೆ ಭಯ ಅಂತಾರೆ. ಆದರೆ ನೀವೇ ಬಂದು ಖುದ್ದಾಗಿ ಇಲ್ಲಿನ ಪರಿಸ್ಥಿತಿಯನ್ನು ಒಂಚೂರು ತಿಳಿಗೊಳಿಸುವಂಥ, ಸರಿ ಮಾಡುವಂಥ ಕೆಲಸವನ್ನು ನೀವು ಮಾಡಬೇಕಾಗುತ್ತೆ. ನೋಡಿ, ಗಮನಿಸ್ತಾ ಇದ್ದಾರೆ ಯಾವ ರೀತಿ ಇದೆ ಇಲ್ಲಿನ ಪರಿಸ್ಥಿತಿ, ಇಲ್ಲಿನ ಜನರ ಬದುಕು ಯಾವ ರೀತಿ ಇದೆ ಅಂತ. ಮನೆ ಮುಂದೆ ಒಂದಷ್ಟು ಅಂಗಳ ಇರಲಿ ಅಂತಾರೆ, ಇಲ್ಲಿ ಅಂಗಳನೇ ಇಲ್ಲ, ಮನೆನೇ ಅಂಗಳ ಆಗ್ಬಿಟ್ಟಿದೆ ಇಲ್ಲಿ. ನೋಡಿ, ಮನೆ ಮುಂದೆ ಅಂಗಳ ಇರಲಿ ಅಂತ, ಎಲ್ಲಿದೆ ಮನೆ ಅಂಗಳ? ಮನೆ ಅಂಗಳನೂ ಇಲ್ಲ, ತಿಂಗಳು ಬೆಳಕೇ ಇಲ್ಲ ಇಲ್ಲಿ, ಸೂರ್ಯನ ಬೆಳಕೇ ಇಲ್ಲ ಇಲ್ಲಿ. ಲೇಡೀಸ್ ಎಲ್ಲ ಒಟ್ಟಿಗೆ ನಿಂತು ಬಿಟ್ಟಿದೆ. ಇದಕ್ಕೆ ಹಿಂಗ್ ಬಂದ್ ಕೂಡ ಎದ್ರಕೊಂಡು ಹೋಯ್ತಿದ್ರೆ ಅಲ್ವಾ? ಬಾರ ಕೈಲಿ ಏನ್ ಒಳಗಡೆ ಇದೆಯಾ? ಹಿಂಗೈತೆ ಇದು. ಫಸ್ಟ್ ಹೇಳಕ್ಕಿಂತ ಮುಂಚೆ ನಂಗೆ ಒಂದು ಹೇಳಿ, ನಿಮ್ಮ ಹೆಸರೇನು? ಕೌಸಲ್ಯ. ಏನ್ ಪ್ರಾಬ್ಲಮ್? ಇದು ಚೇಂಬರ್ ಪ್ರಾಬ್ಲಮ್ ಇರುತ್ತೆ, ನೀರ್ ಪ್ರಾಬ್ಲಮ್ ಇರುತ್ತೆ, ನೀರ್ ಪ್ರಾಬ್ಲಮ್, ಆಮೇಲೆ ಚೇಂಬರ್ ಪ್ರಾಬ್ಲಮ್. ಬರ್ರಿ. ನೋಡ್ರಿ ಇಲ್ಲಿ ಏನ್ರಿ ಇದು?
ಬನ್ನಿ 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 ಹೋಗಿ ಹೋಗಿ ಇದು ಬ್ರ್ಯಾಂಡ್ ಬೆಂಗಳೂರು, ಬೆಂಕಿ ಬೆಂಗಳೂರು. ಬಾಣ ಬಾಣ ಬ್ರ್ಯಾಂಡ್ ಬೆಂಗಳೂರು ನೋಡ್ರಿ. ಬಾಣ ಲಕ್ಷ್ಮೀಪುತ್ರ ಬನ್ನಿ. ನೋಡ್ತಾ ಇದ್ದೀರಾ, ಈ ರೀತಿಯಾದಂಥ ಬ್ರ್ಯಾಂಡ್ ಬೆಂಗಳೂರು ಎಲ್ಲ ಪೂರ್ತಿ ಏನ್ರಿ ಇದೆಲ್ಲ ಹೆಗಣಗಳು ತೆಗ್ದಿರೋದ. ಪೈಪ್ ಎಲ್ಲ ಒಡೆದೋಗಿ, ಓಹೋ ಏನ್ರಿ ಇದು? ಅದ್ ಯಾವ್ದ್ರಿ ಅದು? ಕರ್ಕೊಂಡೋಗ್ರಿ. ನಿಮ್ಮ ಹೆಸರು? ದೇವಿ. ದೇವಿ ಅವ್ರೆ ಹೇಳ್ರಿ, ಇದು ಚೇಂಬರ್ ಪ್ರಾಬ್ಲಮ್, ನೀರ್ ಪ್ರಾಬ್ಲಮ್. 2 ಗಂಟೆಗೆ ಎದ್ದೇಳ್ತೀವಿ ನಾವು. 2 ಗಂಟೆಗೆ ಎದ್ದೇಳ್ತೀವಿ. ನೀರಿಗೆ 1.5 ಅವರ್ ನೀರು ಬರುತ್ತೆ ಅಷ್ಟೇ, ಸ್ಟಾಪ್ ಆಗುತ್ತೆ. ಇಲ್ಲ ಬಿಟ್ಟಿಲ್ಲ ಅಂದ್ರೇನೆ 3 ಟೈಮ್ ಬಿಡಲ್ಲ, ನೀರೇ ಇದೆಲ್ಲ. ಈ ತರ ಹಾಕೋದೆ ಇನ್ನು ಏನು ಮಾಡಿಲ್ಲ. ಬಿಡೋದೇ 1/2 ಅವರ್ ಅಷ್ಟೇ, ನೀರು ಬರಲ್ಲ. ಚೇಂಬರ್ ತುಂಬಾ ನಮ್ಗೆ ಆ ಕಡೆ ಏರಿಯಾದಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ಎಲ್ಲ ಸೂಪರ್ ಅನ್ಬಿಟ್ರು. ಸಂತಲ್ಲಿ ನಾವು ತಾನೇ ಜೀವನ ನಡೆಸೋದು, ಅವರ ಜೀವನ ನಡೆಸ್ತಾರೆ. ಮುಂದೆ ಬೇರೆ ಏನಿದೆ? ಹಾಕಿರೋದು ಸರ್. ನೋಡಿ ಇಲ್ಲಿ ಗುಂಡಿ, ಯಾರಾದ್ರೂ ಮಕ್ಕಳು ಬಿದ್ರೆ ಏನ್ರಿ ಕತೆ ಇದು? ಏನ್ ಕತೆ ಇದು? ಬನ್ನಿ ಇಲ್ಲಿ ನೋಡಿ, ಲಕ್ಷ್ಮೀಪುತ್ರ ನೋಡಿ, ಇಲ್ಲಿ ಬನ್ನಿ. ಇದೇನ ನಿಮ್ಮ ಮನೆ? ಏನ್ ನಿಮ್ಮ ಹೆಸರು? ಸೆಲ್ವಿ. ಸೆಲ್ವಿ ಅವ್ರೆ, ಎಲ್ಲ ಪೂರ್ತಿ ಎಲ್ಲ ಅಡಸ್ಕೊಂಡ್ಬಿಟ್ಟಿಲ್ಲ. ಹೌದಾ? ಏನು ಹಿಂಗೆ ಇರೋದು, ನಾವು ಹಿಂಗೆ ಸಂಸಾರ ಮಾಡ್ತೀವಿ. ಸರಿ, ಎಲ್ಲ ನೋಡಿದೀವಿ. ಈಗ ಒಂದ್ ನಿಮಿಷ ಈಗ ಮಾತಾಡ್ಸೋಣ ಲಕ್ಷ್ಮೀಪುತ್ರ ಅವ್ರೆ, ಈಗ ಮಾತಾಡ್ಸೋಣ ಎಲ್ರು. ಈಗ ನಿಮ್ಮ ಹೆಸರೇನು? ನಮ್ಮ ಹೆಸರು ದುರ್ಗಾ. ದುರ್ಗಾ ಅವ್ರೆ ಹೇಳ್ರಿ, ಈಗ ಏನೇನ್ ಪ್ರಾಬ್ಲಮ್? ಪಟಪಟ. ಆಗ ಪ್ರಾಬ್ಲಮ್ ಇತ್ತು, ಇವಾಗ ಜಮೀರನ್ನ ಹಾಕೋದೆ. ಇದ್ಮೇಲೆ ಗೊತ್ತಾಗುತ್ತೆ, ಇನ್ಮೇಲೆ ನೋಡ್ಬೇಕು ನೀರ್ ಬರುತ್ತಾ, ಚೇಂಬರ್ ಕರೆಕ್ಟ್ ಹೋಯ್ತಾ. ಗಂಟೆ ಹೋಟೆಲ್ ನರ್ಕ. ನಲ್ಕಾನೆ, ಇವಾಗವರೆಗೂ ನಲ್ಕಾನೆ. ಓಟ್ ಹಾಕುದ್ರಾ? ಹಾಕಿದ್ದೀವಿ. ಅದೊಂದ್ ಚೆನ್ನಾಗ್ ಹಾಕ್ತಿರಿ. ಇದ್ರ ಮೇಲೆ ಆದ್ರೂ ನೀರ್ ಬರ್ಬೇಕು ನಮ್ಗೆ. ಚೇಂಬರ್ ಇದೆ, ಇದೆಲ್ಲ ಪ್ರಾಬ್ಲಮ್ ಇರಬಾರ್ದು ಇವಾಗ. ನಾವು ಇದು ಏನು ಕ್ಯಾಮ್ರಾ ಹಾಕೊಟ್ರೆ ಇನ್ನೂ ಚೆನ್ನಾಗಿರುತ್ತೆ. ಯಾಕಂದ್ರೆ ಭಯ ಆಗುತ್ತೆ ರಾತ್ರಿಯಲ್ಲಿ ಓಡಾಡಕ್ಕೆ. ಹೊರಗಡೆ ಇರೋರೆಲ್ಲ ಒಳಗೆ ಬಂದ್ರೆ ಗೊತ್ತಾಗಲ್ಲ. ಅದು ಕ್ಯಾಮ್ರಾ ಒಂದಿದ್ರೆ ನಮಗೂ ಭಯ ಇಲ್ಲದೆ ಇರ್ಬೋದು. ಹೇಳಿ ನಿಮ್ ಪ್ರಕಾರ. ಇವಾಗ ಹಾಕಿದ್ದಾರೆ, ನಾವು ನೀರು ಹೊರಗಡೆ ರೋಡ್ ದಾಟಿ ತಗೊಬರ್ತಾ ಇದ್ವಿ ಇಷ್ಟ ದಿವ್ಸ. ಕೆಳಗಡೆ ಬಿದ್ದು ಎಷ್ಟ್ ಸಲ ಕಾಲು ಮುರ್ಕೊಂಡು ಇದೀವಿ. ಇವಾಗ ಎಷ್ಟ್ ಸಲ ಮಾಡಿದ್ದಾರೆ, ಏನ್ ನೋಡ್ಬೇಕಿದ್ದು ಏನಾಗುತ್ತೆ ನೋಡ್ಬೇಕು. ಇದು ಚೇಂಬರ್ದು ವಾಟರ್ ಲೈನ್ ಅಂತ ತುಂಬಾ ಪ್ರಾಬ್ಲಮ್ ಇರುತ್ತೆ ಸರ್. ತುಂಬಾ ಪ್ರಾಬ್ಲಮ್. ಹೌದು ಸರ್, ಇವಾಗ ಜಮೀರ್ ಸರ್ ಇದು ಹಾಕಿದ್ದಾರೆ ಹೊಸಾಗ, ಇದು ಪರವಾಗಿಲ್ಲ. ನೋಡೋಣ ಅಂತೀರ ಹಂಗಾರೆ ಏನಾಗುತ್ತೆ ಅಂತ ಹೇಳಿ. ಓಕೆ 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 ಓಕೆ. ಏನ್ ಒಳಗಡೆ ಇದೆಯಾರು ಹಿಂಗೈತೆ ಇದು? ಬ್ರ್ಯಾಂಡ್ ಬೆಂಗಳೂರು ನೋಡ್ರಿ, ನೋಡ್ತಾ ಇದ್ದೀರಾ? ಈ ರೀತಿಯಾದಂಥ ಬ್ರ್ಯಾಂಡ್ ಬೆಂಗಳೂರು ಎಲ್ಲ ಪೂರ್ತಿ ಏನ್ರಿ ಇದೆಲ್ಲ ಹೆಗಣಗಳು ತೊಗ್ದಿರೋದ. ಬೆಂಗಳೂರು ಗಲ್ಲಿ ಗಲ್ಲಿಗೆ ಸಮಸ್ಯೆಗಳನ್ನ ತೋರಿಸೋದಕ್ಕೆ ಅಂತ ಹೇಳಿ ರಿಪಬ್ಲಿಕ್ ಕನ್ನಡ ಬಂದಿದ್ದು. ಸಾಕಷ್ಟು ಸಮಸ್ಯೆಗಳನ್ನ ಹೇಳ್ಕೊಂಡಿದ್ದಾರೆ. ದಯವಿಟ್ಟು ಇಲ್ಲಿನ MLA ಆದಂಥ ಜಮೀರ್ ಅಹಮದ್ ಆಗಿರ್ಬೋದು, ಅಥವಾ ಇಲ್ಲಿನ ಕಾರ್ಪೊರೇಟರು, ಎಲೆಕ್ಷನ್ ಕೂಡ ಬರ್ತಾ ಇದೆ, ಆದಷ್ಟು ಬೇಗ ಇಲ್ಲಿನ ಸಮಸ್ಯೆಗಳನ್ನ ಬಗೆಹರಿಸಬೇಕು. ಅದರಲ್ಲೂ ಕೂಡ ಇಲ್ಲಿನ ಮೇಜರ್ ಇಶ್ಯೂಸ್ ಆದಂಥ ಇಂಥ ಒಂದು ಗಿರಿಪುರಂ ಗಲ್ಲಿಯಲ್ಲಿ ಪ್ರಮುಖವಾಗಿ ಗಲ್ಲಿ ಗಲ್ಲಿ ಮೂಲೆ ಮೂಲೆಗೂ ಕೂಡ CC ಕ್ಯಾಮ್ರಾವನ್ನ ಅಳವಡಿಸಲೇಬೇಕು ರಕ್ಷಣೆಯ ವಿಚಾರವಾಗಿ. ಇಲ್ಲ ಅಂತಂದ್ರೆ ಇಲ್ಲಿ ದೊಡ್ಡ ಸಮಸ್ಯೆ ಮುಂದಕ್ಕೆ ಎದುರಾಗಬಹುದು. ನೀವೇನೋ ಈಗ 10-15 ವರ್ಷಗಳ ನಂತರ ಏನೋ ಒಂದು ನೀರಿನ ವ್ಯವಸ್ಥೆನೋ ಚರಂಡಿ ವ್ಯವಸ್ಥೆನೋ ಏನನ್ನೋ ಮಾಡ್ಕೊಡ್ತಾ ಇದ್ದೀರಾ, ಅದನ್ನ ಆದಷ್ಟು ಬೇಗ ಸಂಪೂರ್ಣಗೊಳಿಸಬೇಕು. ಇಲ್ಲ ಅಂತಂದ್ರೆ ಈ ಮಕ್ಕಳು ಮರಿಗಳು ಸೀದಾ ನೇರವಾಗಿ ಹೊಂಡದ ಪಾಲಾಗತ್ತ ಸಾಧ್ಯತೆಗಳಿವೆ. ಏನೇನೋ ಮಾಡ್ತಿರಂತೆ, ಒಂದು ಕ್ಷಣ ಮಾತ್ರದಲ್ಲಿ ಮುಗಿಸ್ತಿರಂತೆ. ಇಂಥ ಕೆಲಸಗಳನ್ನ, ಒಳ್ಳೆ ಕೆಲಸಗಳನ್ನ ಮಾಡ್ಲಿಕ್ಕೆ ಆಗಲ್ಲ ಅಂತಂದ್ರೆ ನೀವು ಅಧಿಕಾರಿಗಳಾಗಕ್ಕೂ ಲಾಯಕ್ಕಿಲ್ಲ, ಜನಪ್ರತಿನಿಧಿಗಳಾಗಕ್ಕೂ ಕೂಡ ಲಾಯಕ್ಕಿಲ್ಲ. ಓಟ್ಗೋಸ್ಕರ ನಿಮ್ಮ ಈ ಒಂದು ಏನ್ ಹೇಳ್ತಾರಲ್ಲ ಆಸೆನ ಆಗಿರ್ಬೋದು, ಬರೀ ಗೆಲ್ಲಬೇಕು, ನಾನು ಬೆಳಿಬೇಕು, ತಾನು ಶ್ರೀಮಂತ ಆಗ್ಬೇಕು ಅನ್ನೋದನ್ನ ಬಿಟ್ಟು ಜನಸಾಮಾನ್ಯರ ಪರವಾಗಿ ಕೆಲಸ ಮಾಡಿ ಅಂತ ನಾವು ಹೇಳ್ತೀವಿ. ರಿಪಬ್ಲಿಕ್ ಕನ್ನಡ ಯಾವಾಗಲೂ ಕೂಡ ಜನರ ಧ್ವನಿಯಾಗಿರುತ್ತೆ. ಸೊ ಹಾಗಾಗಿ ನಾಳೆ ಮತ್ತೊಂದು ಏರಿಯಾದಲ್ಲಿ ಏನ್ ನಿಮ್ ಪ್ರಾಬ್ಲಮ್ ಅಂತ ಕೇಳ್ಕೊಂಡು ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ.